ಸಿಯಾನ್ ಚಾನೆಲ್ನ ವೀಕ್ಷಕರೇ, ಕಳೆದ 3 ದಿನಗಳಿಂದ ಕರ್ನಾಟಕದಲ್ಲಿ ನಡೀತಾ ಇರೋ KSRTC ಮತ್ತು BMTC ಸಿಬ್ಬಂದಿಯ ಪ್ರತಿಭಟನೆ ಮತ್ತು ಅದರಿಂದ ಸರ್ಕಾರಕ್ಕೆ ಮತ್ತು ಜನರಿಗೆ ಆಗ್ತಾ ಇರೋ ನಷ್ಟ, ತೊಂದರೆಗಳನ್ನು ಕುರಿತಂತೆ ನಾವು ಒಂದು ತಜ್ಞರನ್ನು ಮಾತನಾಡಿಸಿ ಅವರಿಂದ ಒಂದು ಅಭಿಪ್ರಾಯವನ್ನು ಕೊಡಿಸಿದ್ರೆ ಸರ್ಕಾರಕ್ಕೆ ಮತ್ತು ಪ್ರತಿಭಟನಾಕಾರರಿಗೆ ಒಂದು ಮಾಹಿತಿ ಸಿಗ್ಬೋದು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ಆರ್ಥಿಕ ತಜ್ಞರನ್ನು ಮಾತಾಡಿಸೋ ಪ್ರಯತ್ನ ನಾವು ಮಾಡಿದ್ವಿ. ಬೆಳಗಾವಿಯಲ್ಲಿ KSRTC ಸಿಬ್ಬಂದಿಯೊಬ್ಬರು ಅಧಿಕಾರಿಗಳ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬುದು ಆತಂಕದ ವಿಚಾರ. ಎಷ್ಟೋ ಕುಟುಂಬಗಳ ಬದುಕಿನ ವಿಚಾರ. ಸರ್ಕಾರ ಮತ್ತು ನಿಗಮಗಳ ನೌಕರರ ನಡುವಿನ ಮಧ್ಯವರ್ತಿಗಳ ಪ್ರೆಸ್ಟೀಜ್ ಆಗಿರೋ ಈ ಪ್ರತಿಭಟನೆ ಒಂದು ಸುಖಾಂತ್ಯ ಕಾಣಲೇಬೇಕಿದೆ. ಕೊರೋನಾ ಹರಡ್ತಾ ಇರೋ ಸಮಯದಲ್ಲಿ ಆರ್ಥಿಕತೆ ಸುಸ್ಥಿರ ಮಾಡಿಕೊಳ್ಳಬೇಕಾದ ಈ ಸಂದರ್ಭದಲ್ಲಿ ಈ ರೀತಿಯ ಜಂಗಿ ಕುಸ್ತಿ ಬೇಕಿತ್ತಾ ಎಂಬುದನ್ನು ಪ್ರತಿಭಟನಾಕಾರರು ಮತ್ತು ಸರ್ಕಾರದವರು ಇಬ್ಬರೂ ಅರ್ಥ ಮಾಡಿಕೊಳ್ಳಬೇಕಾದ ಅಂಶ. ಇದನ್ನೇ ಆರ್ಥಿಕ ತಜ್ಞ ಮುರಳೀಧರ ಅವರು ಸಿಯಾನ್ ಚಾನಲ್ಗೆ ಸರ್ಕಾರ ಏನು ಮಾಡಬೇಕು, ಏನು ಮಾಡಬಾರ್ದು, ಪ್ರತಿಭಟನಾಕಾರರನ್ನು ಹೇಗೆ ಓಲೈಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಮತ್ತು ಪ್ರತಿಭಟನಾಕಾರರಿಗೆ ಯಾವ ರೀತಿ ಪರಿಹಾರ ಕೊಡ್ಬೋದಕ್ಕಂತಹ ಒಂದು ಪರಿಹಾರವನ್ನು ಸಹ ಸಮಯೋಚಿತವಾಗಿ ಸೂಚಿಸಿದ್ದಾರೆ. ಆರ್ಥಿಕ ತಜ್ಞರ ಈ ಅಭಿಪ್ರಾಯ ಸರ್ಕಾರಕ್ಕೆ ಮುಟ್ಟಿದ್ರೆ ನಮ್ಮ ಪ್ರಯತ್ನ ಸಾರ್ಥಕ. ಇದು ಪ್ರತಿಭಟನಾಕಾರರಿಗೂ ಅರ್ಥ ಆದರೆ, ಮಾಹಿತಿಗಳನ್ನು ನಾವು ಪಡ್ಕೊಂಡ್ರೆ ನಮ್ಮ ಪ್ರಯತ್ನ ಸಾರ್ಥಕ ಆಗುತ್ತೆ. ಈ ಕಾರ್ಯಕ್ರಮ ವೀಕ್ಷಿಸಿ, ನಮ್ಮನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮಲ್ಲಿ ಈಗ ಸಾರಿಗೆ ಮುಷ್ಕರ ನಡೀತಿದೆ. ನೀವು ಹೇಳಿದರೆ ಅವ್ರಿಗೆ ಬರ್ತಾ ಇರೋ ಸ್ಯಾಲ್ರಿ ನೋಡಿದ್ರೆ ಕೇಂದ್ರ ಸರ್ಕಾರ ಕೊಡೋದಕ್ಕಿಂತ ಕಡಿಮೆ ಇದೆ, ಇತರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಅವ್ರ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ವಲ್ಲ. ಇದು ಉತ್ತರ ಸಿಗುತ್ತಿಲ್ಲ ಅನ್ನೋದು ಸ್ಪಷ್ಟ. ಯಾಕೆ ಸಿಗಲಿಲ್ಲ ಅನ್ನೋದು ವಿಶ್ಲೇಷಣೆ ಮಾಡೋ ಪರಿಸ್ಥಿತಿಯಲ್ಲಿ ನಾವು ಇಲ್ಲ. ವಿಶ್ಲೇಷಣೆ ಮಾಡಬಾರ್ದು. ಈಗ ನಾನೇ ಸಾರಿಗೆ ನೌಕರ ಇದ್ದು ನೀವು ನನ್ನ ಪ್ರಶ್ನೆ ಕೇಳಿದ್ರೆ 25 ವರ್ಷದಿಂದ ಏನಪ್ಪ ಮಾಡ್ತಾ ಇದ್ದೆ ನೀನು ಅಂದರೆ ನಾನೇನು ಉತ್ತರ ಕೊಡಲಿ? ನನ್ನ ಸಾರಿಗೆ ಸಂಸ್ಥೆಯಿಂದ ನಾವು ಸಂಘಟಿತವಾಗಿ 500 ಜನ ಹೋಗಿ ಯಾವುದಾದ್ರೂ ಮಾತಾಡಿದ್ದೀವಾ? ಮಾತಾಡಿದ್ರೆ ನಮಗೆ ಬೆಲೆ ಇದೆಯಾ? ಅದು 1,33,00,000 ಜನಕ್ಕೆ ಗೊತ್ತಿದೆಯಾ? ಪಾಪ ಅವರು 20 ವರ್ಷದಿಂದ ಬಸ್ ಓಡಿಸ್ತಾ ಇದ್ದಾರೆ. PHS ಸರ್ವೀಸಸ್ಸು, ಎಂಡ್ ಟು ಎಂಡ್ ಸರ್ವೀಸಸ್ಸು ಕರೆಕ್ಟಾಗಿ ಹೋಗಿ ತಲುಪ್ತೀವಿ, ಬರ್ತೀವಿ. ಯಾವತ್ತೂ ನಾವು ಅವರಿಂದ ನಮ್ಗೆ ಉಪಯೋಗ ಆಗಿದೆ ಅಂತ ನೆನೆಸ್ಕೊಂಡೇ ಇಲ್ಲ. 3 ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಬೈಯೋರಿದ್ದಾರೆ, ಸರ್ಕಾರ ಸಮೇತ. ಸಾರಿಗೆ ಸಂಸ್ಥೆ, ಈ ನಾನು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅನ್ನಲ್ಲ, ಅದರಲ್ಲಿ ಹ್ಯೂಮನ್ ಸಪ್ಲೈಗೆ ಸಾರಿಗೆ ಸಂಸ್ಥೆದು ಕೊಡುಗೆ ಬಹಳ ಮಹತ್ವ. ಅವರಿಂದನೇ ಕೊಳ್ಳೋ ಸಾಮರ್ಥ್ಯ, ಹಣದ ಹರಿವು ನಡೀತಾ ಇದ್ದಿದ್ದು. ಬಟ್ ಅದನ್ನು ಗುರುತಿಸೋಲ್ಲ ನಾವು. ಗುರುತಿಸ್ತಿದ್ದಾಗ ನಮ್ಮಲ್ಲಿ ಒಂದು ಕಡೆ ಏನಾಗುತ್ತೆ ಅಂದರೆ, ಒಂದು 40 ನಿಮಿಷ ಒಂದು ಮಾತಿಗೆ ನಿಗದಿ ಮಾಡಿದರೆ ಅದರಲ್ಲಿ ಒಂದು ಹೊಗಳ್ತೀವಿ, ಒಂದು ತೆಗಳ್ತೀವಿ, ಒಂದು ಬೈತೀವಿ, ಮ್ಯಾಟ್ರ್ ಕ್ಲೋಸ್. ವಿಚಾರ ಮಾಡಲ್ಲ. ಈಗ ಮಂತ್ರಿಗಳು ಹೇಳಿದ್ರು ಬೇರೆಯವ್ರಿಗಿಂತ ನಾವು 30% ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ. ಈ ನಿಜ ಇರ್ಬೋದು. ಬಟ್ ಒಂದು 21,000 ರೂಪಾಯಿನಲ್ಲಿ ದಿನಕ್ಕೆ 8 ಗಂಟೆ ಓಡಿಸೋ ಡ್ರೈವರ್ ಆಗಲಿ, ಕಂಡಕ್ಟರ್ ಆಗಲಿ, ಗಂಡ ಹೆಂಡತಿ ಮಕ್ಕಳು ಫ್ಯಾಮಿಲಿ ನಡ್ಸೋಕ್ಕಾಗತ್ತಾ? ಇದನ್ನ ಸರ್ಕಾರ ಮಟ್ಟದಲ್ಲಿ ಯೋಚನೆ ಮಾಡಬೇಕು. ಆಯಿತು, ಈಗ ನೀವೇ ಸರ್ಕಾರ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ ಇರೋದು ಸಂಬಳಕ್ಕೆ ಕೊಡೋದಕ್ಕೆ ಟೋಟಲ್ ನಿಮ್ಮ ಸಾರಿಗೆ ಸಂಸ್ಥೆ ಸಂಪಾದನೆ ಮಾಡ್ತಾ ಇರೋದು 100 ರೂಪಾಯಿ. 5 ಜನ ಎಂಪ್ಲಾಯೀಸ್ ಇದ್ದೀವಿ. ನಮಗೆ ನೀವು 15 ರೂಪಾಯಿ ಕೊಡೋಕ್ಕೆ ಸಾಧ್ಯ ಆಗೋದು. ಈಗ ನಾನು ನೀವು 30 ರೂಪಾಯಿ ಕೊಡಿ ಅಂದಾಗ ನೀವು 100ನ 300 ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅದಕ್ಕೆ ಸಲಹೆ ಬರಬೇಕೇ ಹೊರತು 100ನ 300 ಮಾಡೋಕ್ಕಾಗಲ್ಲ, ನೀನು 15ನ 12 ಮಾಡಿಬಿಡ್ತೀನಿ, ಹಬ್ಬ ಮಾಡಬೇಡ ನೀನು ಅನ್ನೋಷ್ಟರ ಮಟ್ಟಿಗೆ ಬರ್ತಾರೆ ಒಂದು ಸಾರಿಗೆ ನೌಕರರ ಮೇಲೆ. ಈ ರೀತಿ ತಾರತಮ್ಯ ಇದ್ದಾಗ ಇಟ್ ಎಫೆಕ್ಟ್ಸ್ ಎಕನಾಮಿಕ್ಸ್ ಆ್ಯಂಡ್ ಇಟ್ ಎಫೆಕ್ಟ್ಸ್ ಆತನ ನಿಷ್ಠೆ, ಸತ್ಯವಂತಿಕೆಯಿಂದ ಕೆಲಸ ಮಾಡಬೇಕು ಅನ್ನೋ ನಿಷ್ಠೆ, ಅಚಲವಾಗಿರೋ ನಿಷ್ಠೆ ಸ್ವಲ್ಪ ಚಲಿಸೋದಕ್ಕೆ ಶುರು ಮಾಡುತ್ತೆ. ಎಲ್ಲಿಂದಾದರೂ ದುಡ್ಡು ಬರಬೇಕಲ್ಲ. ಸಂಪಾದನೆ ಮಾರ್ಗ ಮುಗಿದೋಯ್ತು 21,000ಕ್ಕೆ. ಅದಕ್ಕೆ ಮೇಲೆ ಸಾಲ ಅಂದಮೇಲೆ ತೀರಿಸಬೇಕು. ಈ 2 ಅವೆನ್ಯೂಸ್ ಕ್ಲೋಸ್ ಆದಮೇಲೆ 3ನೇ ಅವೆನ್ಯೂ ಏನಾದರೂ ಆ ಡಿಪಾರ್ಟ್ಮೆಂಟಲ್ಲಿ ದುರ್ನಡತೆ, ದುಶ್ಚಟಗಳು, ಲೀಕೇಜ್ ಆದರೆ ನಾವೇ ತಾನೇ ಕಾರಣ. ಹೌದು ಅಲ್ವಾ? ಪಕ್ಕದಲ್ಲಿ
ಒಂದು ಸಾಫ್ಟ್ವೇರ್ ಇಂಜಿನಿಯರ್ಗೆ 1.5 ಲಕ್ಷ ರೂಪಾಯಿ ಸಂಬಳ, ಮೆಡಿಕಲ್ ಕಾಲೇಜ್ ಈಸಿಯಾಗಿ ಸೀಟ್ ತೊಗೊಂಡ್ಬಿಡ್ತಾರೆ, ಅವ್ರ ಮಕ್ಕಳು ದೊಡ್ಡ ದೊಡ್ಡ ಸ್ಕೂಲ್ಗೆ ಹೋಗ್ತಾರೆ. ನಮ್ಮ ಮಕ್ಕಳು ಅಲ್ಲಿ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಅವ್ರಿಗೆ ಫೀಸ್ ಕಟ್ಟೋಕ್ಕಾಗಲ್ಲ. ಈಗ ಆನ್ಲೈನ್ ಕನೆಕ್ಷನ್ ಕೊಡೋಕ್ಕೆ ಫೀಸ್ ಕಟ್ಟಲಿಲ್ಲ ಅಂದರೆ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡ್ತೀನಿ ಅಂತ ಇದ್ದಾರೆ ಶಾಲೆಯವರು. ಆ ಥರ ಪರಿಸ್ಥಿತಿಯಲ್ಲಿ ಸರ್ಕಾರ ನಿಮ್ಮ ಫೀಸ್ ನಾವು ಕಟ್ತೀವಿ ಇನ್ನು ಸ್ಕೂಲ್ಗೆ ಹೇಳ್ತಾರ? ನಿಮ್ಮ EMI ನಾವು ಕಟ್ತೀವಿ ಇನ್ನು ಸ್ಕೂಲ್ಗೆ ಹೇಳ್ತಾರ? ಇಲ್ಲ. ಸೊ ಅಂಗನವಾಡಿ ವರ್ಕರ್ಸು, ನರ್ಸುಗಳು ಎಷ್ಟು ಇಂಪಾರ್ಟೆಂಟೋ ಟ್ರಾನ್ಸ್ಪೋರ್ಟೇಷನ್ ಅವರು ಅಷ್ಟೇ ಇಂಪಾರ್ಟೆಂಟ್. ಸ್ವಲ್ಪ ಇದು ನಮ್ಗೇನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ನಮ್ಮ ಕಡೆ ನೋಡಿ ಅಂತ ನಾವು ಸರ್ಕಾರನ ಕೇಳೋ ಪರಿಸ್ಥಿತಿನೇ ತಪ್ಪು. ನಮ್ಮ ಕಡೆ ಸ್ವಲ್ಪ ನೋಡೋದೇನು ಬಂತು, ನೋಡಲೇಬೇಕು. ಒಬ್ಬರು ಸರಕು ಮಾರ್ತಾರೆ, ಒಬ್ಬರು ಸೇವೆ ಮಾಡ್ತಾರೆ. ಕೆಲವು ಕಡೆ ಸರ್ಕಾರ ಸರಕು ಮಾಡುತ್ತೆ, ಕೆಲವು ಕಡೆ ಸರ್ಕಾರ ಸೇವೆ ಮಾರುತ್ತೆ. ಕೆಲವು ಕಡೆ ನಾವು ಸರಕನ್ನ ಮಾರ್ತೀವಿ, ಕೆಲವು ಕಡೆ ನಮ್ಮ ಸೇವೆ ಕೊಡ್ತೀವಿ. ಸರ್ಕಾರಕ್ಕೆ ಸೇವೆ ಕೊಟ್ಟಾಗ ಸರ್ಕಾರ ಸಂಬಳ ಕೊಡಬೇಕು. ಅದೇ ರೀತಿ ಸಾರಿಗೆ ನೌಕರರು ಸೇವೆ ಕೊಡ್ತಾ ಇದ್ದಾರೆ. ಎಲ್ಲರಿಗಿಂತ ನಾವು 30% ಜಾಸ್ತಿ ಕೊಡ್ತಾ ಇದ್ದೀವಿ ಅಂದರೆ 50% ಜಾಸ್ತಿ ಕೊಡೋ ಯೋಚನೆ ಮಾಡಿ. ಇಲ್ಲ, ಕೊಡ್ತಾ ಇರೋದು ಈ ಸಿಟಿಲಿ ಬದುಕಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆನೂ ಹಾಕೋಬೇಕಾಗುತ್ತೆ. ಹೌದು, ಅದೇ ಅವಾಗ ಏನಾಗುತ್ತೆ, ದಿಸ್ ಈಸ್ ದಿ ಕಾಸ್ ಫಾರ್ ಡಿಫರೆನ್ಸ್ ಬಿಟ್ವೀನ್ ರಿಚ್ ಬಿಕಮಿಂಗ್ ರಿಚ್, ಪೂರ್ ಬಿಕಮಿಂಗ್ ಪೂರ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಿಗ್ ಈಸ್ ಸ್ಮಾಲ್, ಸ್ಮಾಲ್ ಈಸ್ ವೆರಿ ಬಿಗ್. ಈ ಸ್ಮಾಲ್ ಈಸ್ ವೆರಿ ಬಿಗ್ನ ಸ್ವಲ್ಪ ಸ್ಮಾಲ್ ಇಂಕ್ರಿಮೆಂಟ್ ಕೊಟ್ಟರೆ ಬಿಗ್ ವ್ಯಾಪಾರ ಜಾಸ್ತಿ ಆಗುತ್ತೆ. ನಾವು ಕೊಡೋದಿಲ್ಲ. ಸೊ ನೋಡಿ, ಬಸ್ ಇಲ್ಲ, ಪ್ರೈವೇಟ್ ಬಸ್ಗಳಿಗೆ ಜನ ಬರ್ತಾ ಇಲ್ಲ ಅಂದರೆ ಎಷ್ಟು ಜನ ಬಸ್ ಮೇಲೆ ಡಿಪೆಂಡ್ ಆಗಿದ್ರು. ಆಟೋಗೂ ಬಸ್ಗೂ ಇರೋ ವ್ಯತ್ಯಾಸ ಒಂದು 40 ರೂಪಾಯಿ ಇರುತ್ತಾ? ಆ 40 ರೂಪಾಯಿ ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ದಿರ ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊಂಬಂದು ಬಿಸಿಲಲ್ಲಿ ನಿಂತು, ಬಸ್ಸಲ್ಲಿ ಸ್ಟ್ಯಾಂಡಿಂಗಲ್ಲಿ ನಿಂತು ಮನೆ ಸೇರೋವರೆಗೂ ಅವ್ರಿಗೆ ಏನು ಸಂತೋಷ ಅಂದರೆ, ನಾನು ಮನೆ ಸೇರಿದೆ 40 ರೂಪಾಯಿ ಉಳಿಸ್ದೆ. ಇವ್ರ ಮಧ್ಯ ಕಂಡಕ್ಟ್ರು, ಡ್ರೈವರ್ಗಳು ಎಷ್ಟೊಂದು ಓಡಾಟ ಮಾಡ್ತಾ ಇರ್ತಾರೆ, ಎಷ್ಟು ರಿಸ್ಕ್ ತೊಗೊಂಡಿದ್ದಾರೆ ಕರೋನಾ ಟೈಮಲ್ಲಿ. ಈಗಲೂ ಏನು ಕರೋನಾ ಟೈಮಲ್ಲಿ 50% ಬಸ್ಸಸ್ ಏನು ಓಡ್ತಾ ಇಲ್ಲ, ಫುಲ್ಲೇ. ನಾನು ನೋಡಿದ್ದೀನಿ, ಮೊನ್ನೆ ಸ್ಟ್ಯಾಂಡಿಂಗಲ್ಲೂ ಓಡ್ತಾ ಇತ್ತು. ಒಂದು ರೀತಿ ಛಲ ತಗೋಬಾರ್ದು. ನೀನು ಗಲಾಟೆ ಮಾಡಿದ್ರೆ ನಾನು ದುಡ್ಡು ಕೊಡಲ್ಲ ಅಂತ, ನೀನು ದುಡ್ಡು ಕೊಟ್ಟಿಲ್ಲ ಅಂದರೆ ಗಲಾಟೆ ಮಾಡಲ್ಲ ಅನ್ನೋ ಪರಿಸ್ಥಿತಿ ಬರಬಾರ್ದು. ಒಬ್ರಿಗೊಬ್ಬರು ಹತ್ಕೊಂಡು ಈ ಹಣದ ವಿಚಾರ ಜಾಸ್ತಿ ಮಾಡೋದಾಗ ಸಂತೋಷ ಪಡಬೇಕು ಸರ್ಕಾರ. ಇಬ್ಬರಿಗೆ ಸಂಬಳ ಜಾಸ್ತಿ ಕೊಡ್ತೀನಿ ಅಂದರೆ ಇಟ್ ಈಸ್ ಅ ಪ್ರಿವಿಲೇಜ್ ಆಫ್ ದಿ ಗೌರ್ಮೆಂಟ್ ಟು ಗಿವ್ ಮೋರ್ ಸ್ಯಾಲ್ರಿ. ಗೌರ್ಮೆಂಟ್ ಈಸ್ ನಾಟ್ ಯು ಆ್ಯಂಡ್ ಮೀ. ನಾನು ಸಂಬಳ ಜಾಸ್ತಿ ಕೊಡಬೇಕು ಅಂದರೆ ಯೋಚನೆ ಮಾಡಬೇಕು. ಸರ್ಕಾರ ಏನಕ್ಕೆ ಯೋಚನೆ ಮಾಡಬೇಕು? ಕೊಡೋ ಸಂಬಳ ವಾಪಸ್ ತಾನೇ ಬರೋದು. ಸರ್ಕಾರ ಏನೋ ಒಂದು ಗಾಡ್ರೇಜ್ ಅಲ್ಮಾರ ಇಟ್ಕೊಂಡು ಪ್ರಾಫಿಟ್ನ ಅಲ್ಲಿ ಲಾಕ್ ಮಾಡಿ ಇಡ್ತಾ ಇಲ್ಲ, ಅಥವಾ ಚಿನ್ನ ತಗೊಂಡು ಲಾಕರಲ್ಲಿ ಇಡ್ತಾ ಇಲ್ಲ. ಸರ್ಕಾರ ಈಸ್ ಅ ಕಾಂಡ್ಯೂಟ್ ಫಾರ್ ಮನಿ ಟು ಫ್ಲೋ. ದ ಮೋರ್ ಇಟ್ ಫ್ಲೋಸ್, ಮೋರ್ ಇಟ್ ಕಮ್ಸ್ ಬ್ಯಾಕ್. ಆ ರೀತಿ ಏನಾದರೂ ಮಾಡ್ಬೋದು. ಆಯಿತು, ನಿಮಗೆ ಸಂಬಳ ಜಾಸ್ತಿ ಮಾಡ್ತೀವಿ, ಫಸ್ಟ್ ಒಂದು ವರ್ಷ 40% ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕೊಡ್ತೀವಿ, 60% ಕ್ಯಾಶ್ ಕೊಡ್ತೀವಿ, 5 ವರ್ಷ ಆದಮೇಲೆ 10% ಜಾಸ್ತಿ ಮಾಡ್ತೀವಿ, ಇನ್ನು 3 ವರ್ಷದಲ್ಲಿ ನೀವು ಸರಿಸಮಾನವಾಗಿ ಸರ್ಕಾರಿ ನೌಕರು 6th ಪೇ ಕಮಿಷನ್ ಬರ್ತೀರಾ ಅಂತ ಹೇಳ್ಬೋದಲ್ವಾ? ಅವ್ರು ಇದನ್ನ ಕೇಳಕ್ಕೆ ಒಬ್ಬ ಆರ್ಥಿಕ ತಜ್ಞರ ಹತ್ರ ಮಾತಾಡಿಲ್ಲ ಅನ್ಸುತ್ತೆ. ಆರ್ಥಿಕ ತಜ್ಞರ ಹತ್ರ ಮಾತಾಡ್ತಾರೆ. ಈ ಸರ್ಕಾರಿ ನೌಕರರ ಮಧ್ಯೆ ಇದ್ದು ಅವರ ಅವಸ್ಥೆ ನೋಡಿ ಇದನ್ನ ಬೆನಿಫಿಟ್ ಕೊಡೋದು ಹೇಗೆ ಅನ್ನೋರ ಹತ್ರ ಮಾತಾಡೋದು. ನೋ ಇಟ್ ಈಸ್ ನಾಟ್ ಪಾಸಿಬಲ್, ಯು ಕಾಂಟ್ ಗಿವ್. ಈಗ ಈ ವ್ಯಾಕ್ಸಿನೇಷನ್ ವಿಚಾರ ಹೇಳಿ, ನಮ್ಮ ಹೆಲ್ತ್ ಮಿನಿಸ್ಟ್ರು ಡಾಕ್ಟ್ರು, ಎಲ್ಲ ಸ್ಟೇಟ್ ಹೆಲ್ತ್ ಮಿನಿಸ್ಟ್ರುಗಳು ಡಾಕ್ಟರ್ಗಳಲ್ಲ ಅಂತ ಇಟ್ಕೊಳ್ಳೋಣ, ಅಥವಾ ಪ್ರೈಮ್ ಮಿನಿಸ್ಟ್ರೇ ಡಾಕ್ಟರ್ ಅಲ್ಲ, ಬೇರೊಬ್ಬರು ಎಕ್ಸ್ಪರ್ಟ್ ಒಪಿನಿಯನ್ ಮೇಲೆ ತಾನೇ ಅವ್ರು ಮಾತಾಡೋದು. ಈಗ ನಾನು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟು, ನೋಡಪ್ಪ ನಿನಗೆ 30% ಸಂಬಳ ಜಾಸ್ತಿ ಮಾಡಿದ್ರೆ ನಿಂಗೆ 10,000 ಆಗುತ್ತೆ, 6,000 ರೂಪಾಯಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕೊಡ್ತೀನಿ, 4,000 ರೂಪಾಯಿ ಸಂಬಳ ಕೊಡ್ತೀನಿ, ಎಲ್ಲ ಬ್ಯಾಂಕಿಗೂ ಇನ್ಸ್ಟ್ರಕ್ಷನ್ ಕೊಡ್ತೀವಿ, 6,000 ಮೇಲೆ ಇವ್ರಿಗೆ 90% ಸಾಲ ಕೊಡಿ, ಬಡ್ಡಿ ನಾವು ಕೊಡ್ತೀವಿ ಅಂತ ಹೇಳ್ಬೋದು. 3 ವರ್ಷದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಮಾಡ್ಬೋದು. ಯಾವುದೇ ರೀತಿ ಮೆಟ್ರೋ ಟ್ರೈನ್ ಜಾಸ್ತಿ ಆದರೂ ರಶ್ ಅಂತೂ ಕಡಿಮೆ ಆಗಿಲ್ಲ. ಅಂದರೆ ಪರ್ ಮಿನಿಟ್ 3 ಜನ ಹುಟ್ತಾ ಇದ್ದಾರೆ, ಪರ್ ಮಿನಿಟ್ 6 ಜನ ಹುಟ್ತಾ ಇದ್ದಾರೆ ಅನ್ನೋ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ 18 ವರ್ಷ ಆದಮೇಲೆ ಪರ್ ಮಿನಿಟ್ ಒಂದು ಬಸ್ಸು, ಪರ್ ಮಿನಿಟ್ ಒಂದು ಮನೆ, ಪರ್ ಮಿನಿಟ್ 1 kg ಅಕ್ಕಿ, ಪರ್ ಮಿನಿಟ್ ಒಂದು ಇದು ಜಾಸ್ತಿ ಬೇಕೇ ಬೇಕಲ್ವ. ಸೊ ಈ ಅಮಾರ್ಟೈಸೇಷನ್ ಅಂದಿದ್ದು, ಇದು ನಾನು ಹೇಳಿದ್ದು NSC ಕೊಡಿ ಅಂತ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೂ ಮಾಡ್ಬೋದು.
ನಾವು ನೋಡಿದ್ದೀವಿ ಸುಮಾರು 4 ಸ್ಟೇಟ್ ಗೌರ್ಮೆಂಟ್ ಬಿಟ್ಟರೆ ಮಿಕ್ಕಿದೆಲ್ಲ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಸಂಬಳನೋ ಅದೇ ನಮ್ಮ ಸಂಬಳ ಅಂತ ಸಿಂಗಲ್ ಲೈನ್ ಆರ್ಡರ್ ಮಾಡಿಬಿಟ್ಟಿದೆ. ನನ್ನ ಹತ್ರ ಒರಿಸ್ಸಾದೊಂದು ಆರ್ಡರ್ ಇದೆ, ಬಹಳ ಅದ್ಭುತವಾದ ಆರ್ಡರ್ ಮಾಡಿದ್ದಾರೆ. ಆಲ್ ಸ್ಯಾಲರೀಸ್ ವಿಲ್ ಬಿ ಈಕ್ವೇಟೆಡ್ ಟು ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲರೀಸ್ ಅಂತ ಒಂದು ಸಿಗ್ನೇಚರ್. ಎಷ್ಟು ರಾಜ್ಯದಲ್ಲಿ ಈ ಥರದ್ದಿದೆ ಸರ್ ನಮ್ಮ ದೇಶದಲ್ಲಿ? 3 ರಾಜ್ಯದಲ್ಲಿ ಇಲ್ಲ, ಮಿಕ್ಕಿದೆಲ್ಲ ರಾಜ್ಯದಲ್ಲೂ ಇದೆ. ಅಂದರೆ ಅದರಲ್ಲಿ ಇಲ್ಲದೆ ಇರೋದ್ರಲ್ಲಿ ನಮ್ಮದು ಒಂದು. ನಾನು ಬಹಳ ಸಲ ಇದನ್ನು ಪ್ರಯತ್ನ ಪಟ್ಟಿದ್ದೀನಿ. ಸ್ಟೇಟ್ ಗೌರ್ಮೆಂಟ್ ನೌಕರರು ಯಾರೂ ಕೇಳೋದಿಲ್ಲ, ವಿನಾಕಾರಣ ಅಥವಾ ನಾನಾ ಕಾರಣಗಳಿಂದ ಅವರು ಈ ವಿಚಾರ ಟಚ್ ಮಾಡೋಕ್ಕೆ ಹೋಗಲ್ಲ. ಇದು ಬಹಳ ಅವಶ್ಯಕವಾದ ವಿಚಾರ. ಈ ವರ್ಷ ನಾನು ಮಾತಾಡಲಿಲ್ಲ, ಹೋದ ವರ್ಷ ಮಾತಾಡಿದ್ದೀನಿ ಎಲ್ಲ ಕಡೆ. ಈ ವರ್ಷ ಕೊರೋನಾ ಇದ್ದಾಗ ಮಾತಾಡೋದು ತಪ್ಪು. ಬಟ್ 30-36% ಎಕ್ಸಸ್ ಸ್ಟೇಟ್ ಗೌರ್ಮೆಂಟ್ಗೆ ಎಂಪ್ಲಾಯೀಸಿಗೆ ಸಂಬಳ ಬಂತು ಅಂದರೆ ಅರೌಂಡ್ 0.5 to 0.75% ನಮ್ಮ ರಾಜ್ಯದ GDP ಜಾಸ್ತಿ ಆಗುತ್ತೆ. ಅವ್ರು ಕೊಳ್ಳೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ, ಹುಡುಗರಿಗೆ ಒಳ್ಳೆ ಬಟ್ಟೆ ಸಿಗುತ್ತೆ. ಅಟ್ಲೀಸ್ಟ್ ಒಂದು 20% ಜನ ಈ ಲಂಚ ತಗೊಳ್ಳೋದು ನಿಲ್ಲಿಸ್ಬೋದು. ಸಂಬಳ ಜಾಸ್ತಿ ಬರುತ್ತೆ. ಕೆಲವರು ಅನಿವಾರ್ಯ ಕಾರಣಗಳು, ಒಂದು ಹಾನೆಸ್ಟ್ ಪರ್ಸನ್ ಆಫೀಸರ್ ಆಗಿ ಬದುಕೋದು ಭಾಳ ಕಷ್ಟ ಈ ದೇಶದಲ್ಲಿ. ಯಾಕೆಂದರೆ ಅವನಿಗೆ ನೆಕ್ಸ್ಟ್ ಇರೋನು ಹಾನೆಸ್ಟ್ ಆಗಿರಬೇಕು. ಅವನು ಹಾನೆಸ್ಟ್ ಆಗಿದ್ದರೂ ಇನ್ನೊಂದು ವ್ಯಕ್ತಿ ಹಾನೆಸ್ಟ್ ಆಗಿರಬೇಕು. ಎಲ್ಲಿಂದನೋ ಪ್ರೆಷರ್ ಬರ್ತಾನೆ ಇರುತ್ತೆ. ಇದ್ರ ಮಧ್ಯ ಕರ್ನಾಟಕದಲ್ಲಿ ಕೆಲವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಲ್ಲಿ ಇನ್ನೂ ಹಾನೆಸ್ಟಾಗಿ ಕೆಲಸ ಮಾಡೋ ಒಂದು 30-40% ಜನ ಕಷ್ಟ ಬಿಟ್ಕೊಂಡು ಆಸಕ್ತಿಯಿಂದ ಇಂಟ್ರೆಸ್ಟಾಗಿ ಮಾಡ್ತಾ ಇದ್ದಾರೆ. ಅವರು ಕೊಡೋ ಸಂಬಳ 30% ಜಾಸ್ತಿ. ಈಗ ಕಮರ್ಷಿಯಲ್ ಟ್ಯಾಕ್ಸ್ ವಿಚಾರ ತಗೊಳ್ಳಿ. ಸೆಂಟ್ರಲ್ GST, ಸ್ಟೇಟ್ GST. ಸೆಂಟ್ರಲ್ GST ಎಕ್ಸೈಸ್ ಡಿಪಾರ್ಟ್ಮೆಂಟು, ಸ್ಟೇಟ್ GST ಸ್ಟೇಟ್ ಡಿಪಾರ್ಟ್ಮೆಂಟು. ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿರೋ ಅಸಿಸ್ಟೆಂಟ್ ಕಮಿಷನರ್ಗೆ 100 ರೂಪಾಯಿ ಇದ್ದರೆ ಸ್ಟೇಟ್ ಡಿಪಾರ್ಟ್ಮೆಂಟಲ್ಲಿರೋ ಅಸಿಸ್ಟೆಂಟ್ ಕಮಿಷನರ್ಗೆ 60 ರೂಪಾಯಿ ಬರುತ್ತೆ. ಈ ತಾರತಮ್ಯಗಳನ್ನೆಲ್ಲ ನೋಡಬೇಕು ಅಂದರೆ ಹಣದ ಶೇಖರಣೆ ಜಾಸ್ತಿ ಆಗಬೇಕು, ಹರಿವು ಜಾಸ್ತಿ ಆಗಬೇಕು, ಖರ್ಚು ಜಾಸ್ತಿ ಆಗಬೇಕು. ಅದು ಸ್ಯಾಲರಿ ಮುಖಾಂತರ ಆದರೆ ಅದ್ಭುತವಾಗಿ ಹರಿವು ಶುರುವಾಗತ್ತೆ.